ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಗಣಪತಿ ಪ್ರತಿಷ್ಠಾಪನೆಗೆ ಯಾವ್ಯಾವ ಮೂಲಿಕೆಯನ್ನು ಹಾಕಬೇಕು, ಗಣಪತಿಯಿಂದ ಯಾವ ರೀತಿ ನಮ್ಮ ಕಾರ್ಯಗಳನ್ನ ನಡೆಸ್ಕೋಬೋದು, ಗಣಪತಿಯಿಂದ ನಾವು ಯಾವ ರೀತಿಯಾಗಿ ಜನ ಆಕರ್ಷಣೆ ಧನ ಆಕರ್ಷಣೆ ಮಾಡ್ಬೋದು ಅನ್ನೋ ವಿಧಾನಗಳು ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಮೊದಲನೇದಾಗಿ ಎಲ್ಲ ಕಾರ್ಯಗಳಿಗೂ ಗಣಪತಿ ಆರಾಧನೆಯೇ ಮುಖ್ಯವಾಗಿ ಮಾಡಬೇಕು. ಎಲ್ಲ ಕಾರ್ಯಗಳು ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡೋದೇ ಗಣಪತಿ. ಗಣಪತಿನ ನೀವೆಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ನಿಮಗೆ ಸಿದ್ಧಿ ಉಂಟಾಗುತ್ತೆ. ನಿಮಗೆ ದೇವಾಲಯಗಳಲ್ಲಿ ಜನ ಆಕರ್ಷಣೆ ಆಗಬೇಕು, ಧನ ಆಕರ್ಷಣೆ ಆಗಬೇಕು ಅಂದರೆ ಮುಖ್ಯವಾಗಿ ಗಣೇಶನ್ನ ಪ್ರಾರ್ಥನೆ ಮಾಡಿ. ಗಣೇಶನ್ನ ಯಾವ್ಯಾವ ರೀತಿಯಾಗಿ ಅವ್ರನ್ನ ನೀವು ಆಕರ್ಷಣೆ ಜನ ಆಕರ್ಷಣೆ ಮಾಡಬೇಕು, ಧನ ಆಕರ್ಷಣೆ ಬೇಕು ಅಂದರೆ ಗಣಪತಿನ ಆರಾಧನೆ ಮಾಡಿ. ಗಣಪತಿ ಆರಾಧನೆ ಯಾವ ರೀತಿ ಮಾಡಬೇಕು, ಸುಮ್ಮನೆ ಗಣಪತಿನ ಇಟ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊಂಡು ಹೋದರೆ ಆಗಲ್ಲ. ನಾವು ಯಾವ ರೀತಿಯಾಗಿ ಅದನ್ನು ಯಾವ ನೇಮವಾಗಿ ಅದಕ್ಕೆ ಮೂಲಿಕೆ ಚಕ್ರ ಮಂತ್ರ ಯಾವ್ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡಿ ನಾವು ಹೆಂಗೆ ಇಡ್ತೀವೋ, ನಾವು ಯಾವ ಕಾರ್ಯಕ್ಕಾಗಿ ನಾವು ಇದನ್ನು ಮಾಡ್ತೀವೋ ಅದೇ ಕಾರ್ಯ ಅದ್ಭುತವಾಗಿ ನಡೀತೈತೆ. ಜನ ಆಕರ್ಷಣೆ ಬೇಕು ಅಂದರೆ ದೇವಸ್ಥಾನಕ್ಕೆ ಜನ ಆಕರ್ಷಣೆ ಧನ ಆಕರ್ಷಣೆ ಗಣಪತಿನೇ ಮುಖ್ಯವಾಗಿರೋಂಥ ಗಣಪತಿನ ನೀವು ಬೆಳೆಸಿ, ಗಣಪತಿನ ಆರಾಧನೆ ಮಾಡಿ. ಆಗ ಎಲ್ಲ ದೇವತೆಗಳಲ್ಲಿನೂ ಕೂಡ ಯಾವುದು ವಿಘ್ನಗಳು ಇಲ್ದಂಗೆ ಅದ್ಭುತವಾಗಿ ನಡೀತೈತೆ. ನೀವು ಈ ಕಾರ್ಯ ಮಾಡಬೇಕು ಅಂದರೆ ನೋಡಿ ಹೇಳ್ತೀನಿ. ಗಣಪತಿನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಜನಗಳು ಎಲ್ಲಿ ನೋಡೋದು ತುಂಬಿ ತುಳುಕ್ತಾರೆ. ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಆಗಲಿ ದೇವಸ್ಥಾನದಲ್ಲಿ ಆಗಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಜಾಗದಲ್ಲಿ ಗಣಪತಿನ ಎಷ್ಟು ನೀವು ಆರಾಧನೆ ಮಾಡಿ ಎಷ್ಟು ಮಂತ್ರ ಜಪ ತಪ ಮಾಡ್ತಿರೋ ಆ ರೀತಿಯಾಗಿ ನಿಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಪ್ರತಿಯೊಂದೂ ನಿಮಗೆ ಸಿದ್ಧಿ ಆಗುತ್ತೆ. ಈ ರೀತಿಯಾದಂಥ ಗಣಪತಿನ ನೀವು ಆರಾಧನೆ ಮಾಡಿ ನಿಮ್ಮ ದೇವಾಲಯಗಳಲ್ಲಿ ಜನ ಆಕರ್ಷಣೆ ಮಾಡಿ. ಮತ್ತು ಮನೆಗಳಲ್ಲಿನೂ ಕೂಡ ನೀವು ಚಿಕ್ಕ ಪುಟ್ಟದಾಗಿ ಗಣಪತಿನ ಇಟ್ಕೊಂಡಿದ್ರೆ ಆ ಗಣಪತಿನೂ ಕೂಡ ನೀವು ಆರಾಧನೆ ಮಾಡಿ ನಿಮ್ಮ ಮನಸ್ಸಿನ ಕಷ್ಟಗಳು ಮನೆಯಲ್ಲಿ ದರಿದ್ರ ಎಲ್ಲವನ್ನು ದೂರ ಮಾಡ್ಬೋದು. ಜನ ಧನ ಧಾನ್ಯ ಎಲ್ಲ ಸಿರಿ ಸಂಪತ್ತುಗಳು ನಿಮ್ಮ ಮನೆಯಲ್ಲಿ ಲಭ್ಯವಾಗುತ್ತೆ. ಪ್ರಿಯ ವೀಕ್ಷಕರೇ, ಗಣಪತಿ ಅಂದರೆ ಅದ್ಭುತವಾದಂಥ ನಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಡ್ತಾರೆ. ಗಣೇಶನ ಮುಂದೆ ನಮಗೆ ಯಾರು ಮುಂದೆ ಎಂತಹ ಪೂಜೆ ಮಾಡಿದ್ರೂ ಗಣಪತಿ ಇಲ್ಲದೆ ಯಾವ ಪೂಜೆ ನಡೆಯೋದಿಲ್ಲ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಗಣಪತಿನೇ ಬೇಕು. ಅದರಿಂದ ಈ ಮುಂಚಿತವಾಗಿ ಗಣೇಶನ ನೀವು ಆರಾಧನೆ ಮಾಡಿಕೊಂಡು ಗಣೇಶನ ಜನ ಆಕರ್ಷಣೆ ಧನ ಆಕರ್ಷಣೆ ಮಾಡೋದಕ್ಕೆ ಗಣಪತಿನೇ ಇದಕ್ಕೆ ಮೂಲ ಕಾರಣ. ಅದರಿಂದ ಯಾವ ರೀತಿಯಾಗಿ ನಿಮಗೆ ನಾನು ಮಾಡೋದು ಅನ್ನೋದು ನಿಮ್ಗೆ ತಿಳಿಸ್ತೀನಿ ನೋಡಿ ಪ್ರಿಯ ವೀಕ್ಷಕರೇ. ಮಂತ್ರ ಇದೆ. ನೀವು ಒಂದು ಶುಭವಾದ ದಿನದಲ್ಲಿ ಯಾವುದೇ ಆಗಲಿ ನೀವು ಮಾಡೋದು ಎಲ್ಲ ಒಳ್ಳೆಯ ದಿನಗಳಲ್ಲಿ ಒಂದು ಅಮಾವಾಸ್ಯೆ ಹುಣ್ಣಿಮೆ ಒಂದು ಗುರುವಾರ ಬುಧವಾರ ಒಳ್ಳೆಯ ಅಮೃತಗಳಿಗೆ ಇರೋ ಸಮಯದಲ್ಲೇ ನಾವು ದೇವಸ್ಥಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ. ಅಂಥ ಶುಭವಾದ ದಿನಗಳಲ್ಲಿ ನೀವು ನೋಡಿಕೊಂಡು ಈ ಗಣೇಶನ ಚಕ್ರ ಬರಿಬೇಕು. ಗಣೇಶನ ಚಕ್ರ ಬರೆದು ನೀವು ಏನು ಮಾಡಬೇಕು ಅಂದರೆ ಗಣೇಶನ ಚಕ್ರ ಬರೆದು ನೀವು ಇದನ್ನು ಗಣೇಶನ ಚಕ್ರ ಬರಿಬೇಕು. ಯಾವುದರಲ್ಲಿ ಅಂದರೆ ಪಂಚಲೋಹದ ತಗಡಿನಲ್ಲಿ ಬರಿಬೇಕು. ಪಂಚಲೋಹದ ತಗಡಿನಲ್ಲಿ ಯಂತ್ರನ ಬರೆದು ಇದಕ್ಕೆ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ರೀತಿಯಲ್ಲಿನೂ ಕೂಡ ಇದನ್ನು ಅಭಿಷೇಕ ಮಾಡಬೇಕು. ಅಭಿಷೇಕಗಳೆಲ್ಲ ಮಾಡಿ ಇದನ್ನು ಹಾಲಲ್ಲಿ ಮತ್ತು ಮುಂಚಿತವಾಗಿ ನಿಂಬೆ ರಸದಲ್ಲಿ ಮತ್ತು ಹಾಲಿನಲ್ಲಿ ಆಮೇಲೆ ಅರಿಶಿನ ನೀರಲ್ಲಿ ಆಮೇಲೆ ಪನ್ನೀರಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ. ಎಲ್ಲ ಹಾಕಿ ಆದ ನಂತರ ಇದನ್ನು ನೀವು ಯಂತ್ರ ಬರೆದುಬಿಟ್ಟು ಇದಕ್ಕೆ ಅಭಿಷೇಕಗಳಾಗಬೇಕು. ಅಭಿಷೇಕ ಎಲ್ಲ ಆದ ನಂತರ ನೀವು ಪನ್ನೀರಲ್ಲಿ ಹಾಕಿ ಆದ ನಂತರ ಒಂದು ಸ್ವಲ್ಪ ಅದನ್ನು ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಶುದ್ಧವಾಗಿರೋದ್ರಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ಜವಾದನ ಅದಕ್ಕೆ ಲೇಪನೆ ಮಾಡಿಬಿಟ್ಟು ಮತ್ತು ಅಷ್ಟಗಂಧನ ಚಕ್ರದ ಹಿಂಭಾಗದಲ್ಲಿ ಹಚ್ಚಿಬಿಟ್ಟು ಆಮೇಲೆ ನೀವು ಪ್ರಾಣ ಪ್ರತಿಷ್ಠೆ ಪ್ರಾರಂಭ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಡಿ ಅಂತಿದ್ರಿ. ನಾನು ಎಷ್ಟೋ ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಟ್ಟಿದ್ದೀನಿ. ಈಗ ಮುಂದೆ ಒಂದು ವಿಡಿಯೋದಲ್ಲೂ ಕೊಟ್ಟಿದ್ದೀನಿ. ಆ ಪ್ರಾಣ ಪ್ರತಿಷ್ಠೆನ ಈ ಯಂತ್ರಕ್ಕೆ ನೀವು ಹೇಳಬೇಕು. ಯಂತ್ರಕ್ಕೆ ಹೇಳಾದ ನಂತರ ಮಂತ್ರ ಇದೆ. ಈ ಮಂತ್ರನ ನಿಮಗೆ ಕೊಟ್ಟಿದ್ದೀನಲ್ಲ ಆ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡ ಆದ ನಂತರ ಇದನ್ನು ನೀವು ಮಂತ್ರನ ಸಿದ್ಧಿ ಆದ ನಂತರ
ನೀವು ಇದನ್ನೇನು ಮಾಡಬೇಕು ಅಂದರೆ ಎಷ್ಟು ಬಾರಿ ಹೇಳ್ಬೇಕು ಅಂದರೆ 1,000 ಒಂದು 10,000 ಸರಿ ಜಪ ಮಾಡಿಬಿಟ್ರೆ ಚಕ್ರನ ಜಪ ಮಾಡಿ ಆಮೇಲೆ ಇದು ಪೀಠದ ಕೆಳಗೆ ಹಾಕಿದ್ರಿ ಅಂದರೆ ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಪೀಠದ ಮೇಲೆ ಹಾಕೋವಂಥ ಮೂಲಿಕೆಗಳು ಹೇಳ್ತೀನಿ. ಒಂದು 10,000 ಜಪ ಮಾಡಿ ಚಕ್ರನ ಹಿಡ್ಕೊಂಡು ಜಪ ಮಾಡಿ ಧೂಪ ದೀಪ ನೈವೇದ್ಯಗಳೆಲ್ಲ ಇಟ್ಟು ಆಮೇಲೆ ಅದಕ್ಕೆ ಪೂಜೆ ಮಾಡಿ ಮತ್ತು ಇದಕ್ಕೆ ನೀವು ಪೀಠ ಸ್ಥಾಪನೆ ಮಾಡ್ತೀರಲ್ಲ, ಪೀಠ ಸ್ಥಾಪನೆ ಮಾಡುವಾಗ ಇದನ್ನು ಕೆಳಗೆ ಇಡೋ ಮುಂಚಿತವಾಗಿ ನೀವು ಅದಕ್ಕೆ ಮೂಲಿಕೆಗಳು ಹೇಳ್ತೀನಿ. ಗಣಪತಿ ಪ್ರತಿಷ್ಠಾಪನೆ ಮಾಡುವಾಗ ಹಾಕುವಂಥ ಯಂತ್ರಗಳಲ್ಲಿ ಮತ್ತು ಅದು ಮೂಲಿಕೆಗಳು ಎಲ್ಲ ನಿಮ್ಗೆ ತಿಳಿಸ್ತೀನಿ. ಬಲ್ಮುರಿ, ಎಡಮುರಿ, ಸುದರ್ಶನ್ ಬೇರು, ಜಟಮಸಿ, ಬಿಳಿ ಸಾಸಿವೆ, ಕಸ್ತೂರಿ ಮತ್ತು ಗೋರೋಜಿನ, ಜಾಲೇಂದ್ರ, ಮರಳು ಮಾತಂಗಿ, ಗರುಡಸಿಕಿ, ಮಯೂರಸಿಕಿ, ತಾಮ್ರಸಿಕಿ ಎಲ್ಲ ಇನ್ನೂ ಹಲವಾರು ಮೂಲಿಕೆಗಳನ್ನ ನೀವು ಹಾಕ್ಬೋದು. ಇನ್ನೂ ಇದಕ್ಕೆ ಮತ್ತು ವಿಷ್ಣುಕಾಂತಿ, ಬಿಳಿ ವಿಷ್ಣುಕಾಂತಿ, ಹಳದಿ ಶ್ಯಾಮಕಾಂತಿ, ವಿಷ್ಣುಕಾಂತಿ, ಲಕ್ಷ್ಮೀಕಾಂತಿ ಮತ್ತು ಸೂರ್ಯಕಾಂತಿ, ಚಂದ್ರಕಾಂತಿ 5 ಮೂಲಿಕೆಗಳು ಹಾಕೋದ್ರಿಂದ ಅದು ಧನ ಆಕರ್ಷಣೆ ಸಂಪೂರ್ಣವಾಗಿ ನಡೀತೈತೆ. ಮತ್ತು ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ. ಇವೆಲ್ಲ ಇನ್ನೂ ನಿಮಗೆ ಬೇಜಾನು ಜನ ಆಕರ್ಷಣೆ ಅಂತ ಮೂಲಿಕೆಗಳಿದ್ದಾವೆ, ಅದನ್ನು ಕೂಡ ನೀವು ಹಾಕ್ಬೋದು. ಮತ್ತು ಇದಕ್ಕೆ ಗೋರೋಜಿನ, ಕಸ್ತೂರಿ, ಪುನುಗು, ಒರಿಜಿನಲ್ ಪುನುಗು ಇವೆಲ್ಲ ನೀವು ಹಾಕೋದ್ರಿಂದ ಅದ್ಭುತವಾದಂಥ ಶಕ್ತಿ ನಿಮಗೆ ಆ ಗಣೇಶನಲ್ಲಿ ಸಿದ್ಧಿ ಆಗುತ್ತೆ. ಬೇಡಿದಂಥ ವರ ಕೊಡುತ್ತೆ. ಜನಗಳು ಏನು ಕಷ್ಟ ಕೇಳಿದ್ರು ಕೂಡ ಗಣೇಶ ನಿಮಗೆ ಸಿದ್ಧಿ ಮಾಡಿಕೊಡ್ತಾರೆ. ಇವಾಗ ದೇವರು ನೀವು ಅಲ್ಲಿ ಸಿದ್ಧಿ ಮಾಡಿರ್ತಾರೆ, ಆ ಕೆಲಸ ಮಾಡೋದಿಲ್ಲ. ಆ ಸಮಯದಲ್ಲಿ ಈ ಗಣೇಶ ನಿಮಗೆ ಆ ಕೆಲಸ ಮಾಡಿಕೊಡ್ತಾರೆ. ಹೇಳ್ದಂಥ ಕೆಲಸನ ಜನಗಳಿಗೆ ಆಗ್ತಾ ಇರುತ್ತೆ, ನಿಮಗೂ ಆ ರೀತಿ ಆಗ್ತಾ ಇರುತ್ತೆ. ಈ ರೀತಿಯ ಮಾಡಿ ನಾನು ಇನ್ನು ಮುಂದೆ ಇದೇ ರೀತಿಯಾಗಿ ಯಾವ ರೀತಿ ಮಾಡೋದು ವಿಗ್ರಹಗಳಿಗೆ ಅನ್ನೋದು ಒಂದು ಬಾರಿ ನಿಮ್ಗೆ ವಿಡಿಯೋ ಹಾಕ್ತೀನಿ. ಆ ವಿಡಿಯೋನಲ್ಲಿ ನಿಮಗೆ ಒಂದು ಸತಿ ತೋರಿಸ್ತೀನಿ. ಇದನ್ನೆಲ್ಲ ಹಾಕಿ ಆಮೇಲೆ ಮೂಲಿಕೆಗಳೆಲ್ಲ ಹಾಕಾದ ನಂತರ ನೀವು ವಿಗ್ರಹನ ಸ್ಥಾಪನೆ ಮಾಡಿ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಯಾವಾಗ ಮಾಡಾದ್ಮೇಲೆ ಧನ ಆಕರ್ಷಣೆ ಮತ್ತು ಸರ್ವವು ನಿಮ್ಗೆ ಆಕರ್ಷಣೆ ಆಗುತ್ತೆ. ನೀವೇನು ಬಯಸಿರ್ತೀರೋ ಅದು ನಡೀತೈತೆ. ಈಗ ಒಂದು 4 ದೇವ್ರು ಕುಂಡ್ರಿಸಿರ್ತೀರ ಅನ್ನಿ, 4 ದೇವರಲ್ಲಿ ಒಂದು ದೇವರಲ್ಲಿ ಶಕ್ತಿ ಇರುತ್ತೆ, 3 ದೇವರಲ್ಲಿ ಶಕ್ತಿ ಇರಲ್ಲ. ಎಲ್ಲಾದರೂ ಪರೀಕ್ಷೆ ಮಾಡಿದ್ರು 3 ಜನ ಇರ್ತಾರೆ, 2 ಜನ ಇರ್ತಾರೆ, ಒಬ್ಬರಲ್ಲಿ ಶಕ್ತಿ ಇರುತ್ತೆ, ಒಬ್ಬರಲ್ಲಿ ಶಕ್ತಿ ಇರೋದಿಲ್ಲ. ಆಗ ಏನಾಗುತ್ತೆ, ಆ ಶಕ್ತಿ ಬರಬೇಕು ಅಂದರೆ ಗಣೇಶನಿಂದನೇ ಎಲ್ಲ ನಡೀತೈತೆ. ಆವಾಗ ದೇವಸ್ಥಾನದ ಕಾರ್ಯಗಳನ್ನು ಜವಾಬ್ದಾರಿನ ಹೊತ್ಕೊಳ್ಳೋದೇ ಗಣೇಶ. ಆವಾಗ ಸುಗಮವಾಗಿ ನಡೀತಾ ಇರುತ್ತೆ. ಆವಾಗ ಏನಾಗುತ್ತೆ, ಗಣೇಶನ ಬಗ್ಗೆ ಬರಲ್ಲ, ದೇವರು ಕಾರ್ಯ ಮಾಡ್ತಾ ಇದ್ದಾರೆ, ನಾವು ಇಟ್ಟಿರೋಂಥ ದೇವ್ರುಗಳು ನಡೆಸ್ತಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ. ಅದರಿಂದ ಗಣೇಶನ ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿ ಆಗ ನಿಮ್ಮ ಕಾರ್ಯಗಳಲ್ಲಿ ನಿಮ್ಮಲ್ಲಿ ಜನಗಳು ಬರದೆ ಪೂಜೆಗಳು ನಿಂತೋಗಿದ್ರೆ ಈ ರೀತಿಯಾಗಿ ಗಣೇಶನ ಸ್ಥಾಪನೆ ಮಾಡಿ ನವರತ್ನ ಮತ್ತು ನವಪಾಷಾಣ ಇವೆಲ್ಲ ಇಟ್ಟು ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ, ಇದಕ್ಕೊಂದೇ ಅಲ್ಲ. ಮತ್ತು ಇದಕ್ಕೆ ಜಲಸ್ತಂಭನ ತೈಲ ಮತ್ತು ಮಧುಮೈಕಿ ತೈಲ ಮತ್ತು ಇನ್ನೂ ಹಲವಾರು ತೈಲಗಳು ಬೇಜಾನಿದ್ದಾವೆ ದೇವಸ್ಥಾನಕ್ಕೆ ಹಾಕೋವಂಥ ಮೂಲಿಕೆಗಳು. ಇದನ್ನೆಲ್ಲ ನಾನು ಮುಂದೆ ಒಂದೊಂದು ವಿಡಿಯೋನಲ್ಲಿ ತಿಳಿಸ್ತಾ ಬರ್ತೀನಿ. ಹಲವಾರು ತೈಲಗಳಿದ್ದಾವೆ, ಹಲವಾರು ಮೂಲಿಕೆಗಳಿದ್ದಾವೆ. ಈ ರೀತಿ ಮಾಡಿದ್ರೆ ನಿಮ್ಗೆ ಹೇಳಿದಂಥ ಕೆಲಸ ದೇವ್ರುಗಳು ಮಾಡ್ತವೆ. ಭೂಮಿ ದೋಷನೂ ಕೂಡ, ಭೂಮಿನಲ್ಲಿ ಏನೋ ಒಂದು ದೋಷ ಇರುತ್ತೆ, ನೀವು ದೇವಸ್ಥಾನ ಕಟ್ಟಿಬಿಟ್ಟಿರ್ತೀರ, ಆ ದೋಷದಿಂದ ಅಲ್ಲಿ ಕೆಲಸ ನಡೆಯಲ್ಲ. ಆ ದೋಷಗಳೆಲ್ಲ ಈ ಮೂಲಿಕೆ ನಾನು ಹೇಳಿದಂಥ ತೈಲಗಳೆಲ್ಲ ಹಾಕೋದ್ರಿಂದ ಅಲ್ಲಿ ನಿಮ್ಮ ದೇವಸ್ಥಾನ ಅಭಿವೃದ್ಧಿ ಹೊಂದಿ ನಿಮ್ಮ ಕಾರ್ಯಗಳೆಲ್ಲ ಸುಗಮವಾಗಿ ನೆರವೇರುತ್ತೆ ಪ್ರಿಯ ವೀಕ್ಷಕರೇ. ಇದರಿಂದ ಇನ್ನೂ ಹಲವಾರು ರೀತಿಯಾದಂಥ ಪ್ರತಿಷ್ಠಾಪನೆಗಳಿಗೆ ಏನೇನು ಹಾಕಬೇಕು, ಬರೀ ಮೂಲಿಕೆಗಳಲ್ಲ, ಇನ್ನೂ ಹಲವಾರು ತೈಲಗಳಿದ್ದಾವೆ. ಆ ತೈಲಗಳು ಇನ್ನೂ ಹಲವಾರು ತೈಲಗಳು ತಿಳ್ಕೊಂಡಿಲ್ಲ. ಆ ತೈಲಗಳು ಇದ್ದಾವೆ, ಜನಗಳನ್ನ ಮೈಕ ಪಡಿಸೋಂಥ ತೈಲಗಳಿದ್ದಾವೆ. ಆ ತೈಲಗಳೆಲ್ಲ ಪ್ರತಿಷ್ಠಾಪನೆಯಲ್ಲಿ ಹಾಕಬೇಕು. ಅವೆಲ್ಲ ಹಾಕಿ ನೀವು ಮಾಡೋದ್ರಿಂದ ನಿಮಗೆ ಧನ ಸಂಪತ್ತು, ಜನಗಳಿಗೆ ಬೇಡದಂಥ ವರಗಳು, ಭೂಮಿಯಲ್ಲಿರೋಂಥ ದೋಷಗಳು, ವಿಗ್ರಹಗಳಲ್ಲಿರೋಂಥ ದೋಷಗಳು ಎಲ್ಲ ಹೋಗಿ ಸುಗಮವಾಗಿ ನೆರವೇರುತ್ತೆ ಪ್ರಿಯ ವೀಕ್ಷಕರೇ. ಇದನ್ನು ನೀವು ಈ ರೀತಿಯಾಗಿ ಮಾಡಿ ನಿಮಗೆಲ್ಲ ರೀತಿಯಲ್ಲೂ ಗಣೇಶನ ಅನುಗ್ರಹದಿಂದ ನಿಮಗೆ ಸಿರಿ ಸಂಪತ್ತುಗಳನ್ನು ನಿಮಗೂ ಕೊಡ್ತಾರೆ, ಬಂದಂಥ ಜನಗಳಿಗೂ ಬರುತ್ತೆ. ಜನಗಳ ಆಕರ್ಷಣೆ ಆಗುತ್ತೆ ಈ ಗಣೇಶನ ಪ್ರಾರ್ಥನೆ ಮಾಡಿದ್ರೆ. ಅದರಿಂದ ಈ ಮಂತ್ರ ಹೇಳಿ
ಇದನ್ನು ನೀವು ಒಂದು 10,000 ಜಪ ಮಾಡಿ. ಇದರಿಂದ ನಿಮಗೆ ಅದ್ಭುತವಾದಂಥ ಫಲ ಆಗುತ್ತೆ. ಮುಂಚಿತವಾಗಿ ಇದಕ್ಕೆ 10,000 ಜಪ ಯಂತ್ರಕ್ಕಾಗಬೇಕು. ಜಪ ಆದ ನಂತರ ನೀವು ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಇದು ಪೀಠ ಸ್ಥಾಪನೆ ಮಾಡಬೇಕು. ಆಮೇಲೆ ಗಣೇಶನಿಗೆ ಯಾವ ರೀತಿ ಮಾಡೋದು ಅದನ್ನು ಇನ್ನೂ ಹೆಚ್ಚಾಗಿ ನಿಮಗೆ ಗಣೇಶನ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಇನ್ನೂ ಒಂದು ರೀತಿಯಲ್ಲಿದೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಈ ರೀತಿ ಮಾಡಿ ಅದ್ಭುತವಾದಂಥ ದೇವಸ್ಥಾನಗಳಲ್ಲಿ ಎಲ್ಲಿ ದೇವಸ್ಥಾನ ನಡೀತಿಲ್ವೋ ಅಂಥವರು ಈ ಗಣೇಶನ ಪ್ರಾರ್ಥನೆ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿ ನಿಮಗೆ ಅದ್ಭುತವಾದಂಥ ಜನ ಆಕರ್ಷಣೆ, ಧನ ಆಕರ್ಷಣೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.